ಸ್ಯಾಮ್ ಕಾಲಿನಿನ ಮಡಿಕೆಯಿಂದ ಹೊರಗೆ ತರ್ತಾನೆ. ಮತ್ತೆ ಮಾರನೇ ದಿನ ಪ್ರಿಯಾಂಕಾ ಅಪ್ಪ ಅಮ್ಮನ ಸ್ಯಾಮ್ ಮೀಟ್ ಮಾಡ್ತಾನೆ. ನಾನು ಪ್ರಿಯಾಂಕನ ತುಂಬಾ ಲವ್ ಮಾಡ್ತಾ ಇದ್ದೆ, ಮತ್ ಅವಳು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಗೊತ್ತಿಲ್ಲ ಇದೆಲ್ಲ ಹೇಗಾಯ್ತು ಅಂತ. ಯಾರಾದ್ರೂ ಹೀಗ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಮಗನೇ, ಪ್ರಿಯಾಂಕಾ ನಿನ್ ಬಗ್ಗೆ ನನಗ್ ಮೊದ್ಲೇ ಹೇಳಿದ್ಲು. ಮಗನೇ, ಪ್ರಿಯಾಂಕಾ ಈಗ ಈ ಭೂಮಿಯಲ್ಲಿ ಇಲ್ಲಪ್ಪ. ಅವಳಿಲ್ದೆ ನೀನ್ ಹೇಗ್ ಜೀವನ ನಡೆಸ್ತಾ ಇದ್ಯೋ ಅದೇ ರೀತಿ ಮತ್ತೆ ಜೀವನ ನಡ್ಸೋಕೆ ಶುರು ಮಾಡು. ಯಾಕಂದ್ರೆ ಪ್ರಿಯಾಂಕಾ ಇನ್ ಮುಂದೆ ಯಾವ ಹೊತ್ತು ಕೂಡ ವಾಪಸ್ ಬರಲ್ಲ. ಮತ್ತ ಅವಳಿಗೆ ಏನಾಯ್ತೋ ಹಾಗೆ ಯಾವುದೇ ಕಾರಣಕ್ಕೆ ಬೇರೆ ಯಾರಿಗೂ ಆಗ್ಬಾರ್ದು. ಅಲ್ಲ, ನಿಮ್ಗೆಲ್ಲ ಗೊತ್ತಿದ್ಯಾ ಇದು ಯಾರು ಮಾಡಿದ್ದು ಅಂತ? ಹೌದು ಮಗನೇ, ಅವಳನ್ನ ಯಾವುದೇ ಮನುಷ್ಯ ಸಾಯಿಸ್ಲಿಲ್ಲ. ಅವಳನ್ನ ನರಭಕ್ಷಿ ರಾಕ್ಷಸಿ ಸಾಯಿಸಿದ್ಲು. ನಾವು ಅವಳನ್ನ ಕೆಲವು ದಿನ ಹಿಂದೆನೆ ಬಂದಿ ಮಾಡಿಟ್ಟಿದ್ವಿ. ಇನ್ ಮುಂದೆ ಅವಳು ಬೇರೆ ಯಾರಿಗೂ ಕೂಡ ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಅವಳ ಜೊತೆ ಯಾವ ಮನುಷ್ಯ ಇದ್ನೋ ಅವನು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಹೀಗೂ ಕೂಡ ಒಂದಾಗುತ್ತೆ ಅಂತ. ಅಮ್ಮ, ಪ್ರಿಯಾ ತುಂಬಾ ಒಳ್ಳೆ ಹುಡುಗಿ ಆಗಿದ್ಲು. ಆ ರಾಕ್ಷಸಿನ ಬಂದಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಸ್ಯಾಮ್ ಮನ್ಸಲ್ಲಿ ಮುಗುಳ್ನಗುತ್ತಾ ಪ್ರಿಯಾಂಕಾ ತಂದೆ ತಾಯಿಗೆ ಹೇಳ್ತಾನೆ. ಆ ಜಾಗ ಯಾವುದು ಅಂದ್ರೆ ಡ್ರ್ಯಾಗನ್ ಕೆಫೆ ಪಕ್ಕ ಒಂದು ನದಿ ಇದೆಯಲ್ಲ, ಅಲ್ಲಿಗೆ ನನ್ ಜೊತೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ಆದ್ರೆ ಅವಳೀಗ ಇಲ್ಲ. ನೀವಿಬ್ರು ನನ್ ಜೊತೆ ಆ ನದಿ ತೀರಕ್ಕೆ ಬರ್ತೀರಾ? ಸರಿ, ಖಂಡಿತ ಮಗನೇ. ಹಾ, ಬಹುಶಃ ಆ ಜಾಗಕ್ಕೆ ಹೋಗಿ ನಮ್ ಮನ್ಸು ಸ್ವಲ್ಪ ಹಗುರ ಆಗುತ್ತೆ ಅನ್ಸುತ್ತೆ. ಪ್ರಿಯಾಂಕಾ ತಂದೆ ತಾಯಿ ಸ್ಯಾಮ್ ಜೊತೆ ಆ ನದಿ ಹತ್ರ ಹೋಗೋಕೆ ತಯಾರಾಗ್ತಾರೆ. ಮತ್ತೆ ಮಾರನೇ ದಿನ ಬನ್ನಿ ಗಾಡಿಲಿ ಕೂತ್ಕೊಳ್ಳಿ. ಇವತ್ ನಾನ್ ನಿಮ್ನ ನದಿ ತೀರಕ್ಕೆ ಒಂದ್ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಮಗ್ನೆ, ಆದ್ರೆ ನಾನಂತೂ ಯಾವತ್ತು ಅಂತ ಶಾರ್ಟ್ ಕಟ್ ಬಗ್ಗೆ ಕೇಳೇ ಇಲ್ವಲ್ಲ. ಅದ್ಯಾಕಂದ್ರೆ ನೀವ್ ಯಾವತ್ತೂ ಕೂಡ ಬೇರೆ ದಾರಿಲಿ ಹೋಗ್ಬೇಕು ಅಂತ ಯೋಚನೆ ಮಾಡಿಲ್ವಲ್ಲ. ಸ್ಯಾಮ್ ಕತ್ಲೆ ರಸ್ತೆಯಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾನೆ. ಸ್ಯಾಮ್ ಅಚಾನಕ್ ಆಗಿ ಕಾರ್ ನಿಲ್ಲಿಸಿದಾಗ ಪ್ರಿಯಾಂಕಾ ಅಪ್ಪ ಅಮ್ಮ ಅವನ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಮಗನೇ, ಈ ಕಾರನ್ನ ಅಚಾನಕ್ ಆಗಿ ಈ ತರ ಜಾಗದಲ್ಲಿ ಯಾಕೆ ನಿಲ್ಲಿಸ್ದೆ? ಗೊತ್ತಾಗ್ತಿಲ್ಲ ಈ ಗಾಡಿ ಇದ್ದಕ್ಕಿದ್ದಾಗ ಯಾಕೆ ನಿಂತೋಯ್ತು ಅಂತ. ನೀವಿಬ್ರು ಸ್ವಲ್ಪ ಆಚೆ ಬರ್ಬೋದಾ? ಸರಿ ಮಗನೆ, ಈಗ್ಲೇ ಬರ್ತೀವಿ. ಆದ್ರೆ ಬೇಗ ನೋಡು, ನಾವು ಈ ದಾರಿಯಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು, ಸರಿನಾ? ಪ್ರಿಯಾಂಕಾ ಅಪ್ಪ ಅಮ್ಮ ಕಾರಿಂದ ಕೆಳಗಡೆ ಇಳಿತಾರೆ. ಮತ್ತೆ ಸ್ಯಾಮ್ ಅವ್ರಿಗೆ ಹೇಳ್ತಾನೆ, ನೀವಿಬ್ರು ಯಾವ್ದೋ ರಾಕ್ಷಸಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದೇ ಪ್ರಿಯಾಂಕನ ಸಾಯಿಸಿದ್ಲಲ್ಲ ಅವಳು. ಮತ್ ಹಾಗೆ ಹೇಳ್ತಾ ಇದ್ರಿ ಅವಳ ಜೊತೆ ಒಬ್ಬ ಮನುಷ್ಯ ಕೂಡ ಇರ್ತಾನೆ ಅಂತ. ಹೌದು ಮಗನೇ, ಆದ್ರೆ ನೀನೀಗ ಈ ಮಾತನ್ನ ಈಗ ಯಾಕೆ ಆಡ್ತಾ ಇದೀಯಾ? ನಾವೀಗ ರಾಕ್ಷಸಿನ ಬಂಧನ ಮಾಡಿದೀವಿ. ಓ, ಆಗ ವಿಷಯ. ಈಗ ಇವ್ರಿಗೆ ಮಾಡ್ತೀನಿ ಸರಿಯಾಗಿ. ಕರಿತೀನಿ ಅವಳನ್ನ. ಹಾ, ಕಾಲಿನಿ. ಓ, ನೀವಿಬ್ರು ಹೇಗಿದ್ದೀರಾ? ನೀನ್ ಹೊರಗಡೆ ಹೇಗ್ ಬಂದೀಯಾ? ನಾವು ನಿನ್ನನ್ನ ಬಂದಿ ಮಾಡಿದ್ದೀವಿ ಅಲ್ವಾ? ಹಾಗಿದ್ರೆ ಅದು ನೀನೇನಪ್ಪ ಆ ರಾಕ್ಷಸಿ ಜೊತೆ ಇದ್ದಿದ್ದು? ಆದ್ರೆ ನೀನೊಬ್ಬ ಮನುಷ್ಯ ಆಗಿ ಹೇಗಪ್ಪ ಮಾಡಕ್ ಸಾಧ್ಯ? ಇವಳೇನೋ ಒಬ್ಳು ರಾಕ್ಷಸಿ, ಆದ್ರೆ ನೀನ್ ಮನುಷ್ಯನೇ ತಾನೆ? ಹಾ, ನಾನ್ ಮನುಷ್ಯನೇ. ಈ ಊರಲ್ಲಿರೋ ಎಷ್ಟೋ ಜನರ ಬಲಿಯನ್ನ ಕಾಲಿನಿ ಕೊಟ್ಟಿದ್ದೀನಿ. ಗೊತ್ತಿದ್ಯಾ ಯಾಕಂತ? ಇದ್ರ ಉತ್ತರ ಅಂತೂ ತುಂಬಾ ಸುಲಭ. ಯಾಕಂದ್ರೆ ನನಗೆ ಬೋರ್ ಆಗ್ತಾ ಇತ್ತು. ಇವ್ರ ಜೊತೆ ತುಂಬಾ ಮಾತಾಡ್ಬೇಡ ಸ್ಯಾಮ್. ಇವರು ಹಿಂದೊಮ್ಮೆ ನನಗೆ ಬಂದಿ ಮಾಡಿದ್ರು. ಹಾಗಿದ್ರೆ ತಿನ್ಬಿಡು. ಆದ್ರೆ ನೀವಿಬ್ರು ಸಾಯೋದಕ್ಕೂ ಮುಂಚೆ ಒಂದ್ ತಿಳ್ಕೊಳ್ಳಿ, ಪ್ರಿಯಾಂಕಾ ಕಿರ್ಚಿದ್ದು ಹೇಗಿತ್ತು ಅಂದ್ರೆ ನನ್ ಕಿವಿಗೆ ಒಳ್ಳೆ ಹಾಡು ಕೇಳ್ದಂಗಿತ್ತು, ತುಂಬಾ ಮಧುರವಾಗಿ. ಮತ್ ಗೊತ್ತಾ, ಸಾಯೋಕ್ಕೂ ಮುಂಚೆ ಅವಳು ತುಂಬಾ ಒದ್ದಾಡ್ಬಿಟ್ಲು. ಮತ್ತೆ ಅವಳನ್ನ ನೋಡ್ಬಿಟ್ಟು ನನಗೆ ತುಂಬಾ ಮಜಾ ಬಂತು. ನೀನು ಮನುಷ್ಯನಲ್ಲ, ಒಬ್ಬ ರಾಕ್ಷಸ. ನಮ್ ಮಗಳನ್ನ ನೀನು ನಮ್ಮಿಂದ ದೂರ ಮಾಡಿದೀಯಾ. ನೀನ್ ಯಾವತ್ತೂ ಸುಖವಾಗಿರಲ್ಲ. ಈ ರಾಕ್ಷಸಿನೇ ನಿನಗೆ ತೊಂದರೆ ಆಗ್ತಾಳೆ. ಅವಳ ಸಹಾಯದಿಂದ ನೀನ್ ಇಷ್ಟೊಂದ್ ಜನರನ್ನ ಸಾಯಿಸ್ತಾ ಇದೆಯಲ್ಲ, ನಿನ್ನ ನರಕದಲ್ಲಿ ಬಿಸಿ ನೀರ್ನಲ್ಲಿ ಹಾಕ್ತಾರ, ನೋಡ್ತಾ ಇರು. ಕಾಲಿನಿ, ಇವ್ರ ಬೆರಳು ಮತ್ತೆ ತಲೆ ಕೂಡ ಬಿಡ್ಬೇಡ. ಇವರ ಅಸ್ತಿತ್ವವನ್ನೇ ಮಾಯ ಮಾಡ್ಬಿಡು. ನಾನ್ ಇವ್ರನ್ನ ಹೇಗ್ ತಿಂತೀನಿ ನೋಡು. ಬೇಡ ಬೇಡ ಬೇಡ. ಕಾಲಿನಿ ಪ್ರಿಯಾಂಕಾ ಅಪ್ಪ ಅಮ್ಮನ ಅವರಿಬ್ರನ್ನ ಸಾಯಿಸ್ಬಿಡ್ತಾಳೆ. ಮತ್ತೆ ಅವ್ರ ಬೆರಳುಗಳನ್ನ ಮತ್ತೆ ತಲೆನ ಎರಡನ್ನೂ ತಿಂದ್ಬಿಡ್ತಾಳೆ.
ಇದಾದ್ಮೇಲೆ ಮುಂದಿನ ಬೇಟೆ ಯಾವುದು ಅಂತ ಹುಡುಕ್ತಾ ಇರ್ತಾರೆ. ಆ ಸಂತ ಜೀವಂತವಾಗಿದ್ರೆ ನನ್ನನ್ನ ಯಾವತ್ತಾದ್ರೂ ಬಂಧಿಸ್ತಾನೆ. ನೀನ್ ಇವನ್ ಬಗ್ಗೆ ಚಿಂತೆ ಮಾಡ್ಬೇಡ, ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ನಡಿ, ನಾನೀಗ ಮನೆಗೆ ಹೋಗಿ ಮಲ್ಕೋತೀನಿ. ನಾಳೆ ನಾನು ಡೇಟ್ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಹೊಸ ಊಟ? ಇಲ್ಲ, ನಾನ್ ನಿನಗೆ ಅವಳನ್ನ ಕೊಡಕ್ ಸಾಧ್ಯ ಇಲ್ಲ. ರೀತು ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ಒಳ್ಳೆ ಫ್ರೆಂಡು. ಅವಳು ತನ್ನ ಮನೆ ಬಿಟ್ಟು ಬೇರೆ ಕಡೆ ಉಳ್ಕೊಳ್ಳೋದಕ್ಕೆ ಅಂತ ಹೋಗಿದ್ಲು. ಇವಾಗ ಅವಳು ಸಿಟಿಗೆ ವಾಪಸ್ ಇರೋದಕ್ಕೆ ಅಂತ ಬಂದಿದ್ದಾಳೆ. ನಿನ್ನ ದೃಷ್ಟಿನ ಅವಳಿಂದ ದೂರ ಇಡು ಕಾಲಿನಿ. ಸ್ಯಾಮ್, ನೀನ್ ಏನಾದ್ರೂ ಮಾಡು, ಆದ್ರೆ ಆ ಸಂತನ್ನ ನನ್ ದಾರಿಯಿಂದ ತೆಗೆದು ಹಾಕು. ನಿನ್ನ ಶತ್ರು ನನಗೂ ಕೂಡ ಶತ್ರುನೇ. ಮಾರನೇ ದಿನ ಬೆಳಿಗ್ಗೆ ಸ್ಯಾಮ್ ತನ್ನ ಡೇಟಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದ. ಮತ್ತೆ ನ್ಯೂಸ್ ಅಲ್ಲಿ ನೋಡ್ತಾನೆ, ಮತ್ತೆ ಅವನು ಬ್ರೇಕಿಂಗ್ ನ್ಯೂಸ್ ನ ನೋಡ್ತಾನೆ. ನಿನ್ನೆಯಿಂದ ಪ್ರಿಯಾಂಕಾ ಅವರ ತಂದೆ ತಾಯಿಯ ಸುಳಿವೇ ಸಿಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಅಷ್ಟೇ ಪ್ರಿಯಾಂಕಾ ಅವರು ತುಂಬಾ ಕ್ರೂರವಾಗಿ ಸತ್ತು ಹೋಗಿದ್ರು. ಮತ್ತಿವತ್ತು ಪೊಲೀಸ್ ಅವ್ರಿಗೆ ಒಂದು ಖಾಲಿ ದಾರಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿದೆ. ಅದರ DNA ಪ್ರಿಯಾಂಕಾಗೆ ಮ್ಯಾಚ್ ಆಗ್ತಾ ಇದೆ. ಈಗ ನನಗ್ ನೀನ್ ಮತ್ತೆ ಹೇಳ್ಬೇಡ ಅವ್ರ ರಕ್ತನ ನಾನ್ ಪೂರ್ತಿಯಾಗಿ ಕುಡಿಬೇಕಿತ್ತು ಅಂತ. ನಾನೇನಾದ್ರೂ ಹೇಳದ್ನಾ? ಸರಿ ಬಿಡು, ನಾನೀಗ ಹೊರಡ್ತೀನಿ. ನಾನು ನಿನ್ ಜೊತೆ ಬರ್ತೀನಿ. ಇಲ್ಲ, ನೀನು ನನ್ನ ಜೊತೆ ಬರ್ಬೇಡ. ಇಲ್ಲ ಅಂದ್ರೆ ಅವಳು ತಿನ್ಬೇಕು ಅಂತ ಅನ್ಕೋತೀಯ ನೀನು. ನೀನ್ ಹೊರಡು, ನಾನ್ ನಿನ್ ಹಿಂದಿಂದೇನೆ ಬರ್ತೀನಿ. ಸ್ಯಾಮ್ ರೀತುನ ಒಂದ್ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡ್ತಾನೆ. ಅಲ್ಲಿ ಜೊತೆಗೆ ಕಾಲಿನಿ ಕೂಡ ಬರ್ತಾಳೆ. ಸ್ಯಾಮ್ ಮತ್ತೆ ರೀತು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡಾಗ, ನಾವು ತುಂಬಾ ದಿನದ ಮೇಲೆ ಮೀಟ್ ಮಾಡ್ತಿದೀವಿ ಸ್ಯಾಮ್, ನನಗ್ ತುಂಬಾನೇ ಖುಷಿ ಆಗ್ತಿದೆ. ಹಾ, ನನಗೂ ಕೂಡ ರೀತು ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿನಗ್ ನೆನಪಿದ್ಯಾ, ನಾನ್ ಯಾವಾಗ್ಲೂ ನಿನ್ ಜೊತೆ ಆಟ ಆಡ್ತಾ ಇದ್ದೆ. ಹೌದು, ನಾವ್ ಯಾವಾಗ್ಲೂ ಆಟ ಆಡ್ತಿದ್ವಿ ಅಲ್ವಾ? ನಾವ್ ಯಾವಾಗ್ಲೂ ಗಂಡ ಹೆಂಡತಿ ಆಟ ಆಡ್ತಿದೀವಿ ಅಲ್ವಾ? ರೀತು ಇಷ್ಟ ಹೇಳೋವಷ್ಟ್ರಲ್ಲಿ ರೀತು ಹಿಂದ್ಗಡೆ ಆ ಕಾಲಿನಿ ಬರ್ತಾಳೆ. ಓ, ನೀವ್ ಚಿಕ್ಕೂರಿದ್ದಾಗ ಗಂಡ ಹೆಂಡತಿ ಆಟ ಆಡ್ತಾ ಇದ್ರಾ? ಈ ಹುಡುಗಿ ತುಂಬಾನೇ ಸ್ವಾದಿಷ್ಟವಾಗಿ ಕಾಣಿಸ್ತಿದ್ದಾಳೆ. ಕಾಲಿನಿನ ನೋಡಿ ಸ್ಯಾಮ್ ಶಾಂತವಾಗ್ಬಿಡ್ತಾನೆ. ಏನಾಯ್ತು ಸ್ಯಾಮ್, ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಏನೂ ಇಲ್ಲ, ನಾನ್ ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ, ಆಯ್ತಾ? ಅದು ಸಡನ್ ಆಗಿ ಏನೋ ಯೋಚನೆ ಬಂತು. ಸ್ಯಾಮ್ ವಾಶ್ರೂಮ್ಗೆ ಹೋಗ್ತಾನೆ. ಅಲ್ಲಿ ಕಾಲಿನನ್ನ ಕರೀತಾನೆ. ಮತ್ತೆ ಅವಳು ಕೇಳ್ತಾನೆ, ನೀನ್ ಇಲ್ಲೇನ್ ಮಾಡ್ತಿದೀಯಾ ಅಂತ. ಕಾಲಿನಿ, ಹಾ ಹಾ, ಇವಳು ಎಷ್ಟೊಂದು ಸುಂದರವಾಗಿದ್ದಾಳೆ. ಸುಂದರವಾದ ಹುಡುಗಿರನ್ನ ತಿನ್ನೋದಂದ್ರೆ ನನಗ್ ತುಂಬಾ ಇಷ್ಟ. ಹಾಗೆ ಯೋಚನೆ ಮಾಡಕ್ಕೂ ಹೋಗ್ಬೇಡ ಕಾಲಿನಿ. ಅವಳಿಗೇನು ಮಾಡ್ಬೇಡ. ನಿನ್ಗೆ ಇನ್ನೂ ಕೆಲವು ಜನರನ್ನ ತಿನ್ನೋದಕ್ಕೆ ಅಂತ ಕೊಡ್ತೀನಿ. ಇವಳನ್ನ ಬಿಡು, ಬೇಕಿದ್ರೆ ಅವ್ರನ್ನೆಲ್ಲ ತಿನ್ಬಿಡು. ಇವತ್ತು ರಾತ್ರಿ ನಾವು ಕಾಡಿಗೆ ಒಬ್ಬ ಸಂತರ ಹತ್ರ ಹೋಗ್ತೀವಿ. ಆಯ್ತು. ಸ್ಯಾಮ್ ಮತ್ತೆ ರೀತು ಡೇಟ್ ಮುಗ್ದು ಹೋಗುತ್ತೆ. ಮತ್ತೆ ಸ್ಯಾಮ್ ರೀತುಗ್ ಹೇಳ್ತಾನೆ, ಇವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು. ನನಗೂ ಇವತ್ತು ತುಂಬಾನೇ ಚೆನ್ನಾಗಿ ಅನಿಸ್ತು. ನಿಜವಾಗ್ಲು ನೀನ್ ಬದಲಾವಣೆ ಆಗಿಲ್ಲ ಸ್ಯಾಮ್. ನಿನ್ ಹಾರ್ಟ್ ಇಂದ ತುಂಬಾನೇ ಒಳ್ಳೆಯವನು. ನಾವು ಮತ್ತೆ ಸಿಗೋಣ, ಆಯ್ತಾ? ಈಗ ನಾನು ಹೊರಡ್ತೀನಿ. ಬಾಯ್ ಬಾಯ್. ರೀತು ತನ್ನ ಮನೆಗೆ ಹೊರಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಯಾಮ್ ಮತ್ತೆ ಕಾಲಿನಿ ಕಾಡಿನೊಳಗೆ ಮೀಟ್ ಮಾಡ್ತಾರೆ. ಇಷ್ಟೊಂದು ತಡ ಯಾಕೆ ಮಾಡಿದೆ? ನಾನು ಆಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೆ. ನೀನೇ ಹೇಳಿದ್ದೆ ಅಲ್ವಾ ಹೋಗಿ ಊಟ ಮಾಡು ಅಂತ. ತುಂಬಾ ರುಚಿಯಾದ ಊಟ ಮಾಡ್ಕೊಂಡು ಬಂದಿದೀನಿ. ಅಲ್ಲ, ಅಂಥದ್ದೇನ್ ತಿಂದೆ ನೀನು? ಸರಿ, ಅದನ್ನೆಲ್ಲ ಬಿಡು. ಹೇಗೆ ಹೇಳ್ತೀನೋ ಹಾಗೆ ಮಾಡು. ಋಷಿ ಮುನಿ ತಪಸ್ಯದಲ್ಲಿ ಮುಳುಗ್ ಹೋಗಿದ್ರು. ಮತ್ತೆ ಕಾಲಿನಿ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ. ಆಗ ಋಷಿ ಮುನಿ ಅಚಾನಕ್ ಆಗಿ ಕಣ್ ತೆಗೆದು ನೋಡ್ತಾರೆ. ಬಾ ಕಾಲಿನಿ, ಬಾ. ನಾನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಮನುಷ್ಯ ಗೆಳೆಯ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ನಿನ್ನಿಂದ ನಾನು ಒಂದ್ಸರಿ ಬಂದಿಯಾಗಿದ್ದೆ. ನೀ ನನಗೆ ಯಾವತ್ತಿದ್ರೂ ತೊಂದ್ರೆನೆ. ಇದೆಲ್ಲ ಇವತ್ತಿಗೆ ಮುಗಿದು ಹೋಗುತ್ತೆ ಋಷಿಮನಿ. ಹಾ, ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ಏನೇ ಇದ್ರೂ ಕೂಡ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಕಾಲಿನಿ ಋಷಿಮುನಿನ ದಾಳಿ ಮಾಡಕ್ ಹೋಗ್ತಾಳೆ. ಆಗ ಋಷಿಮುನಿ ಮಡಿಕೆಯಲ್ಲಿರೋ ಒಂದು ಚಾಕುನ ತಗೊಂಡು ಕಾಲಿನಿಗೆ ಚುಚ್ಬಿಡ್ತಾರೆ. ಆಗ ಅವಳಿಗೆ ರಕ್ತ ಬರುತ್ತೆ. ಇದ್ ಹೇಗ್ ಸಾಧ್ಯ? ನನಗೆ ಹೇಗ್ ಗಾಯ ಆಗುತ್ತೆ?
ನಾನೊಂದ್ ರಾಕ್ಷಸಿ ಅಲ್ವಾ? ಈ ಚಾಕು ಸತ್ತೋಗಿರೋ ಮನುಷ್ಯರಿಂದ ಮಾಡಿರೋದು. ಇದು ನಿನಗೆ ಈ ಪ್ರಪಂಚದಿಂದ ಮುಕ್ತಿ ಕೊಡೋಕೆ ಸಹಾಯ ಮಾಡುತ್ತೆ. ಇವತ್ ನಿನ್ನ ಆಟ ಎಲ್ಲ ಮುಗ್ದೋಗುತ್ತೆ. ಋಷಿ ಮುನಿ ಕಾಲಿನಿಗೆ ಚಾಕುನ ತಗೊಂಡು ಚುಚ್ಚೋವಷ್ಟ್ರಲ್ಲೇ ಆಗ ಸ್ಯಾಮ್ ಹಿಂದ್ಗಡೆಯಿಂದ ಒಂದು ದೊಡ್ಡ ಖಡ್ಗದಿಂದ ಋಷಿ ಮುನಿ ಹೊಟ್ಟೆಗೆ ಜೋರಾಗಿ ಚುಚ್ಬಿಡ್ತಾನೆ. ಇದನ್ನ ನೋಡಿ ಋಷಿ ಮುನಿಗೆ ಆಶ್ಚರ್ಯ ಆಗುತ್ತೆ. ಸರ್ಪ್ರೈಸ್ ಅಂತಾರೆ. ಹೇಗಿದ್ದೀರಾ? ಕಾಲಿನಿ ನಿಮ್ನ ಸಾಯಿಸಕ್ಕಾಗಲ್ಲ, ಆದ್ರೆ ನಾನ್ ಸಾಯಿಸಬಹುದಲ್ವಾ? ಅಲ್ಲ, ನೀನು ಒಬ್ಬ ಮನುಷ್ಯನ? ನಿನಗೆ ದೇವ್ರ ಬಗ್ಗೆ ಭಯ ಭಕ್ತಿ ಇಲ್ವಾ ಪಾಪಿ? ಇವತ್ ನೀನೊಬ್ಬ ಸಂತನ್ನ ಸಾಯಿಸಿದೀಯಾ. ಇದ್ರ ಬೆಲೆನ ನೀನು ಮತ್ತೆ ಕಾಲಿನಿ ಇಬ್ರು ತೆರಬೇಕಾಗತ್ತೆ. ನೋಡ್ತಾ ಇರೋ. ಸಾಯ್ತಾ ಇದ್ರೂ ತುಂಬಾನೇ ಮಾತಾಡ್ತಾ ಇದ್ದಾನೆ ಇವನು. ನಾನು ಈಗ್ಲೇ ಇವನನ್ನ ಸಾಯಿಸ್ಬಿಡ್ತೀನಿ. ಇಲ್ಲ, ಹಾಗೆಲ್ಲ ಮಾಡ್ಬೇಡ ಕಾಲಿನಿ. ಮತ್ತೆ ಈ ಸಂತಾನ ತಿಂದು ನಿನ್ಗೇನಾದ್ರೂ ಆಗ್ಬಿಟ್ರೆ? ಕಾಲಿನಿ, ನಾನ್ ಹೇಗೆಲ್ಲ ಪ್ಲಾನ್ ಮಾಡಿದ್ನೋ ಹಾಗೆ ಎಲ್ಲ ಆಯ್ತು. ನನ್ಗೆ ಗೊತ್ತಿತ್ತು ಅವನು ಅಷ್ಟೊಂದು ಸುಲಭವಾಗಿ ಸಾಯಲ್ಲ ಅಂತ. ಕಡೆಗೂ ಸ್ಯಾಮ್ ಈ ಋಷಿ ಮುನಿ ನನ್ ದಾರಿಯಿಂದ ಹೋಗ್ಬಿಟ್ಟ. ಆಗ ಸ್ಯಾಮ್ ಕಾಲಿನಿ ಜೊತೆ ತುಂಬಾ ಸಂತೋಷದಿಂದ ಮನೆಗ್ ವಾಪಸ್ ಹೋಗ್ತಾನೆ. ಮಾರನೇ ದಿನ ಬೆಳಿಗ್ಗೆ ರೀತು ತಂದೆಗೆ ಸ್ಯಾಮ್ ಇಂದ ಫೋನ್ ಬರುತ್ತೆ. ಏನಪ್ಪ, ನಿನ್ನೆ ರಾತ್ರಿ ರೀತು ನಿನ್ ಜೊತೆ ಇದ್ಲಲ್ಲ, ಅವಳು ಇದುವರೆಗೂ ಮನೆಗೆ ಬಂದಿಲ್ಲ. ಅವಳು ನಿನ್ ಜೊತೆ ಇದ್ದಾಳಾ? ಸ್ಯಾಮ್ಗೆ ಈ ವಿಷಯ ಕೇಳಿ ತುಂಬಾನೇ ಭಯ ಆಗುತ್ತೆ. ಮತ್ತೆ ಸ್ಯಾಮ್ಗೆ ಆ ಮಾತು ನೆನ್ಪಾಗುತ್ತೆ. ನೀನೇ ಹೇಳಿದ್ದೆ ಅಲ್ವಾ ಹೋಗಿ ಊಟ ಮಾಡ್ಕೊಂಡ್ ಬಾ ಅಂತ. ಅದಕ್ಕೆ ನಾನೀಗ ತುಂಬಾ ರುಚಿಯಾದ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಸ್ಯಾಮ್ ಒಂದ್ ಚಾಕುನ ತಗೊಂಡು ಹಾಲಲ್ಲಿ ಬಂದು ನಿಂತು ಸ್ಯಾಮ್ ಜೋರಾಗಿ ಕೂಗ್ತಾನೆ.